ಮಂಗಳೂರು ಇಂದು ಮಳೆಯಿಂದಷ್ಟೇ ಅಲ್ಲ, ಕಣ್ಣೀರಿನಿಂದಲೂ ನೆನೆದಿದೆ. ಮಳೆ ಜೀವ ಕೊಡುವ ಪ್ರಕೃತಿಯೇ. ಆದರೆ ಅದೇ ಮಳೆ ಕೆಲವೊಮ್ಮೆ ಬದುಕಿನ ಎಲ್ಲ ಕನಸುಗಳನ್ನು ಕೊಚ್ಚಿಕೊಂಡು ಹೋಗ್ತದೆ. ಇಂದು ಮಂಗಳೂರು ಅಂತಹದ್ದೇ ಒಂದು ಹೃದಯ ವಿದ್ರಾವಕ ದುರಂತಕ್ಕೆ ಸಾಕ್ಷಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಾಗುರಿಯ ಗರೋಡಿಯ ಮರಿಯಲ್ ಹೌಸ್ ಬಾಡಿಗೆ ವಸತಿ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಹಲವು ಕುಟುಂಬಗಳಿಗೆ ಈ ಮುಂಜಾನೆ ಎಂದಿನಂತಿರಲಿಲ್ಲ. ರಾತ್ರಿಯಿಡೀ ಸುರಿದ ಭಾರೀ ಮಳೆಯ ಬಳಿಕ ಮನೆಯ ಹಿಂಭಾಗದಲ್ಲಿದ್ದ ಬೃಹತ್ ಕಾಂಪೌಂಡ್ ಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ. ಆ ಒಂದು ಭಾರೀ ಸದ್ದು ಕೆಲವೇ ಕ್ಷಣಗಳಲ್ಲಿ ಮಕ್ಕಳ ಅಳುವ ಧ್ವನಿ, ನೆರವಿಗಾಗಿ ಕೂಗಾಟ, ಕುಟುಂಬಸ್ಥರ ಆಕ್ರಂದನ ಇಡೀ ಪ್ರದೇಶವನ್ನ ಬೆಚ್ಚಿ ಬೀಳಿಸಿತು. ಅವಶೇಷಗಳಡಿ ಸಿಲುಕಿದ್ದವರು ಬದುಕಿಗಾಗಿ ಹೋರಾಡುತ್ತಿದ್ರು. ಸ್ಥಳೀಯರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ್ರು. ಆದರೆ ವಿಧಿಯ ನಿರ್ಧಾರ ಮಾತ್ರ ತುಂಬಾ ಕ್ರೂರವಾಗಿತ್ತು. ಬಿಹಾರ ಮೂಲದ ಕೇವಲ 8 ವರ್ಷದ ಅನಾಮಿಕಾ ಚೌರಾಸಿಯಾ, ಇನ್ನು ಬದುಕಿನ ಅರ್ಥವೇ ತಿಳಿಯದ 4 ವರ್ಷದ ಪುಟ್ಟ ಪರಿ, ಆಟವಾಡಬೇಕಿದ್ದ 2 ಪುಟ್ಟ ಕಂದಮ್ಮಗಳು ಮತ್ತೆ ಎಂದಿಗೂ ಕಣ್ಣು ತೆರೆಯಲೇ ಇಲ್ಲ. ಅದೇ ದುರಂತದಲ್ಲಿ ಉಡುಪಿ ಮೂಲದ ಶಾಂತಾ ಅವರು ಅವಶೇಷಗಳಡಿ ಸಿಲುಕಿ ಜೀವ ಕಳೆದುಕೊಂಡರು. ಒಂದೇ ಕ್ಷಣದಲ್ಲಿ 3 ಅಮಾಯಕ ಜೀವಗಳು, 3 ಕುಟುಂಬಗಳ ಕನಸುಗಳು, 3 ಮನೆಗಳ ನಗು ಶಾಶ್ವತ ಮೌನವಾಗಿಬಿಟ್ಟಿತು. ಗಾಯಗೊಂಡವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದು, ಯುಟಿ ಖಾದರ್ ದೆಹಲಿಯಿಂದಲೇ ಅಧಿಕಾರಿಗಳಿಗೆ ತುರ್ತು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಅಂತ ತಿಳಿಸಲಾಗಿದ್ದು, ಮೃತರ ಕುಟುಂಬಗಳಿಗೆ ತಕ್ಷಣ ಪರಿಹಾರ ನೀಡುವ ಭರವಸೆಯನ್ನು ನೀಡಿದ್ದಾರೆ. ಆದರೆ ಪರಿಹಾರದ ಹಣ ಒಬ್ಬ ತಾಯಿಯ ಮಡಿಲಿಗೆ ಮರಳಿ ಮಗುವನ್ನು ಕೊಡಲು ಸಾಧ್ಯವೇ? ಒಬ್ಬ ಗಂಡನ ಬದುಕಿನಿಂದ ಕಳೆದು ಹೋದ ಹೆಂಡತಿಯನ್ನ ಮತ್ತೆ ಕರೆತರಲು ಸಾಧ್ಯವೇ? ಮಗುವಿನ ನಗುವಿಗಾಗಿ ಕಾಯುತ್ತಿದ್ದ ಮನೆಯ ಆ ಖಾಲಿತನವನ್ನ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಈ ಘಟನೆ ನಮಗೆ ಮತ್ತೊಮ್ಮೆ ಒಂದು ಕಠಿಣ ಪಾಠವನ್ನ ಕಲಿಸಿದೆ. ಮಳೆ ಬಂದಾಗ ಕೇವಲ ರಸ್ತೆಗಳಲ್ಲ, ಅಪಾಯಕಾರಿಯಾದ ಹಳೆಯ ಕಾಂಪೌಂಡ್ ಗೋಡೆಗಳು, ದುರ್ಬಲ ಕಟ್ಟಡಗಳು ಮತ್ತು ಭೂಕುಸಿತ ಸಂಭವಿಸಬಹುದಾದ ಪ್ರದೇಶಗಳ ಮೇಲೆಯೂ ಎಚ್ಚರಿಕೆ ಇರಬೇಕು. ಒಂದು ಕ್ಷಣದ ನಿರ್ಲಕ್ಷ್ಯ ಒಂದು ಕುಟುಂಬದ ಇಡೀ ಜೀವನವನ್ನ ಕಣ್ಣೀರಿನ ಸಾಗರದಲ್ಲಿ ಮುಳುಗಿಸಬಹುದು. ಮೃತರಾದ ಪುಟ್ಟ ಅನಾಮಿಕಾ, ಪುಟ್ಟ ಪರಿ ಹಾಗೂ ಶಾಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ. ಈ ದುಃಖವನ್ನು ಭರಿಸುವ ಶಕ್ತಿಯನ್ನ ದೇವರು ಅವರ ಕುಟುಂಬಗಳಿಗೆ ನೀಡಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.